ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚರು ಸೈಕಲ್ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಕಣ್ಣು ದೀಪದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಅಂದುಕೊಂಡಿದ್ದೇನೆ. ಯಾಕಪ್ಪ ಅನ್ನೋದಾದರೆ, ಕೆಲವರು ಸುಮಾರು ಜನರು ಸುಮಾರು ರೀತಿಯ ಒಂದು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ, ಬನ್ನಿ ತಿಳಿದುಕೊಳ್ಳೋಣಂತೆ. ಈ ಅಖಂಡ ದೀಪ ಏನಪ್ಪ ಅಂತಂದರೆ, ನಾವು ಮೊದಲನೇ ದಿವಸ ಹಚ್ಚಿದ್ದು ವಿಜಯದಶಮಿ ತನಕ ಅದು ಉಳಿತಾ ಇರಬೇಕು, ಅದು ಆರಬಾರ್ದು. ಆ ರೀತಿ ನಾವು ಅದನ್ನು ನೋಡ್ಕೋಬೇಕು. ಈ ಸಹ ನಮಗೆ 11 ದಿನ ಬಂದಿದೆ. ಸೊ ಆ ಕಾರಣಕ್ಕೆ ನಾವು 11 ದಿನ ಸಹ ದೀಪ ಆರದೇ ಇರುವ ಹಾಗೆ ನಾವು ನೋಡ್ಕೋಬೇಕು, ಅದು ತುಂಬ ಒಳ್ಳೆಯದು. ಈ ಅಖಂಡ ದೀಪ ನಾವು ಎಣ್ಣೆ ಹಾಕುವಾಗ, ಕಿತ್ತ ತೆಗೆಯುವಾಗ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದಾದರೆ, ನೀವು ಬೆಳಿಗ್ಗೆ ರಾತ್ರಿ ಏನೋ ನೋಡ್ಕೊಳ್ತೀರಿ, ಅದು ದೀಪ ರಾತ್ರಿ ಮಲಗಿದಾಗ ಸಹ ಎದ್ದೆದ್ದು ನೀವು ನೋಡ್ಕೊಂಡ್ರೆ ಅದು ದೀಪ ಏನು ಆರಲ್ಲ, ಅದು ಉರಿಯುತ್ತೆ. ಆದರೆ ಏನು ಒಂದು ತಪ್ಪಾಗ್ತದೆ ಅನ್ನೋದಾದರೆ ಕಿತ್ತ ಕಟ್ಟುವುದು. ಅದು ಕಿತ್ತ ಕಟ್ಟಿ 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 ಅದು ಜಾಸ್ತಿ ಆದಾಗ ಅದು ದೀಪ ಸ್ವಲ್ಪ ನಿಧಾನವಾಗಿ ಉರಿತಾನೆ ಇರ್ತದೆ, ಉರಿಲೋ ಬೇಡವೋ ಅಂತ. ಆ ಸಮಯದಲ್ಲಿ ನೀವು ಡೈರೆಕ್ಟಾಗಿ ತಕ್ಷಣಕ್ಕೆ ನೀವು ಎಣ್ಣೆ ಅದರಲ್ಲಿ ಸುರಿಸ್ಬಿಟ್ರೆ ಅದು ದೀಪದ ಬತ್ತಿ ಎಳ್ಕೊಂಡಿರ್ತದೆ ಕೆಳಗೆ. ಸೊ ಆ ಕಾರಣಕ್ಕೆ ಅದು ದೀಪದ ಬತ್ತಿ ಕೆಳಗೆ ಹೋಗಿ ದೀಪ ಸಹ ಆರು ಹೋಗ್ತದೆ. ಸೊ ಆ ಒಂದು ತಪ್ಪನ್ನು ನಾವು ಮಾಡಲು ಹೋಗಬಾರ್ದು. ಮೊದಲಿಗೆ ನಾವು ದೀಪದ ಬತ್ತಿನ ಸ್ವಲ್ಪ ಮುಂದೆ ಮಾಡ್ಕೋಬೇಕು. ಅದು ಪ್ರಕಾಶ ಸ್ವಲ್ಪ ಹೆಚ್ಚಾದಾಗ ನಾವು ಎಣ್ಣೆ ಹಾಕಿಬಿಡಬೇಕು. ಎಣ್ಣೆ ಹಾಕಿದ ನಂತರದಲ್ಲಿ ನಾವು ಕಿತ್ತವನ್ನು ತೆಗಿಬಹುದು. ನೀವು ಕಿತ್ತವನ್ನು ಯಾವ ರೀತಿ ತೆಗಿಬೇಕು ಅನ್ನೋದಾದರೆ, ಫ್ಲಕ್ಕರ್ ಸಿಗ್ತದೆ, ಆ ಸಾರಿಂದ ಕಿತ್ತದ ಮೇಲೆ ಸ್ವಲ್ಪ ಮಟ್ಟಿಗೆ ನೀವು ಅದನ್ನು ಟಚ್ ಮಾಡಿದರೆ ಕಿತ್ತ ತನಗೇ ಬರ್ತದೆ. ಯಾಕೆಂದರೆ ತುಂಬ ಗಟ್ಟಿಯಾಗಿರ್ತದೆ ಅದು. ಸೊ ಆ ಕಾರಣಕ್ಕೆ ತಕ್ಷಣಕ್ಕೆ ಬರ್ತದೆ. ಸೊ ಕಿತ್ತ ತೆಗೆದ ನಂತರ ನೀವು ವಾಪಸ್ ದೀಪದ ಬತ್ತಿ ಎಲ್ಲಿರಬೇಕು ಅದೇ ಒಂದು ಜಾಗದಲ್ಲಿ ಸರಿಯಾಗಿ ನೀವು ಅದನ್ನು ಇರಬೇಕು. ಮತ್ತೊಂದು ನೀವು ತಪ್ಪನ್ನು ಮಾಡಲು ಹೋಗ್ತೀರಿ. ಆ ರೀತಿ ನಾವು ದೀಪದ ಬತ್ತಿಯನ್ನು ಇರಬೇಕಾಗಿರುತ್ತದೆ. ಹಾಗೆ ನಮ್ಮ ಮತ್ತೊಬ್ಬ ಜನರು ಯಾವ ರೀತಿ ತಪ್ಪು ಮಾಡ್ತಾರೆ ಅನ್ನೋದಾದರೆ, ಅದು ದೀಪದ ಪ್ರಕಾಶ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಲಿ ಅಂತ ದೀಪದ ಆ ಬತ್ತಿ ತುಂಬಾ ಮುಂದೆ ಮಾಡಿಕೊಂಡಿರ್ತಾರೆ. ಆ ಒಂದು ತಪ್ಪನ್ನು ಮಾಡಿದರೆ ಏನಾಗ್ತದಪ್ಪ ಅನ್ನೋದಾದರೆ, ಅದು ದೀಪ ಏನು ಉರಿತದೆ, ಹಾಗೆ ಕಿತ್ತ ಸಹ ತುಂಬಾ ಕಟ್ಟುತ್ತೆ, ಎಣ್ಣೆ ಸಹ ಸೋರ್ತದೆ, ಹಾಗೆ ಬತ್ತಿ ಸಹ ನಮಗೆ ಮಾಯವಾಗ್ತದೆ, ಬೇಗನೆ ಅದು ಕರಗೋಗ್ತದೆ. ಉರಿದು ಬತ್ತಿ ಸಹ ಬೇಗ ಖಾಲಿ ಆಗ್ತದೆ. ಸೊ ಆ ಕಾರಣಕ್ಕೆ ಆ ಒಂದು ತಪ್ಪನ್ನು ಮಾಡಿದರೆ ನಮಗೆ ಬತ್ತಿ ಸಹ ನಮಗೆ ಸಾಕಾಗಲ್ಲ, ಹಾಗೆ ಎಣ್ಣೆಗಳು ಸಹ ಸಾಕಾಗಲ್ಲ. ಸೊ ನಮಗೆ ಆ ಒಂದು ತಪ್ಪನ್ನು ಸಹ ಮಾಡಲು ಹೋಗಬೇಡಿ. ಅಕ್ಕಿ ಸಹ ಎಲ್ಲ ನೆಂದು ಹೋಗ್ತದೆ ಆಮೇಲೆ. ಸೊ ಆ ಕಾರಣಕ್ಕೆ ದೀಪದ ಜ್ವಾಲೆ, ಆ ಪ್ರಕಾಶ ಸ್ವಲ್ಪ ಮಟ್ಟಿಗೆ ಇದ್ದರೆ ಸಾಕು, ತುಂಬಾ ಎದ್ದು ಕಾಣಿಸ್ಬೇಕಂತೇನಿಲ್ಲ. ಅಮ್ಮನವರ ಒಂದು ಮುಖದ ಮೇಲೆ ಬಿದ್ದರೆ ಸ್ವಲ್ಪ ಸಾಕು. ಅಷ್ಟರ ಮಟ್ಟಿಗೆ ನಾವು ದೀಪಾರಾಧನೆ ಮಾಡಬೇಕು ವಿನಃ ತುಂಬ ಮಟ್ಟಿಗೆ ಅದು ಧಗ ಅಂತ ಉರಿಯುವ ಹಾಗೆ ನಾವು ಆ ದೀಪಾರಾಧನೆಯನ್ನು ಮಾಡಬಾರ್ದು. ಹಾಗೆ ಮತ್ತು ಕೆಲವರು ಪುಟ್ಟದಾದ ಒಂದು ಬತ್ತಿನ ಹಾಕಿರ್ತಾರೆ. ಈಗಾಗಲೇ ನಮಗೆ ತಿಳಿಸ್ಕೊಟ್ಟಿದೆ, ದೊಡ್ಡದಾದ ಬತ್ತಿನ ಹಾಕ್ಕೋಬೇಕು. ಈ ಸಲ ನಮಗೆ 11 ದಿನ ಬಂದಿದೆ ಅಂತ. ಮತ್ತು ಆದರೆ ಕೆಲವರು ಪುಟ್ಟದಾದ ಬತ್ತಿನ ಹಾಕಿರ್ತಾರೆ, ಮತ್ತು ಕೆಲವರು ದೊಡ್ಡದಾಗಿ ಬತ್ತಿನ ಹಾಕಿದ್ರು ಕೂಡ ಅದು ದಗದಗ ಆಗಿ ಉರಿದು ಬತ್ತಿ ಎಲ್ಲ ಸುಟ್ಟು ಹೋಗಿ ಒಂದು ಚಿಕ್ಕದಾಗ್ತದೆ. ಸೊ ಆ ಕಾರಣಕ್ಕೆ ಏನು ಮಾಡಬೇಕು ಅನ್ನೋದಾದರೆ, ನೀವು ಕೊನೆಯಲ್ಲಿ ಸ್ವಲ್ಪ ಬತ್ತಿ ಇರುವಾಗಲೇ ಸ್ವಲ್ಪ ಬತ್ತಿನ ಜಾಯಿಂಟ್ ಮಾಡಿ ಅದಕ್ಕೆ. ಅದು ಸಹ ನಮಗೆ ಅದು ಜಾಯಿಂಟ್ ಮಾಡಿದರೂ ಕೂಡ ಹೊಸ ಬಟ್ಟೆ ಹಾಕಿದಂತೆ, ಹಾಗೆ ಹೊಸ ದೀಪ ಹಚ್ಚಿದಂತೆಯೇ ಪ್ರತೀತವಾಗ್ತದೆ. ಆದರೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ನಾವು ಬದಲಾವಣೆ ಮಾಡ್ಕೋಬಹುದು, ನೀವು ಈ ಥರ ಮಾಡಿಕೊಂಡು. ಹಾಗೆಯೇ ಮತ್ತೊಂದು ವಿಷಯ, ದೀಪದಿಂದ ಸುಮಾರು ಎಣ್ಣೆ ಸೋರಿದೆ, ಹಾಗೆ ಅದು ತಟ್ಟೆ ಪೂರ್ತಿ ಎಣ್ಣೆ ಆಗಿಬಿಟ್ಟಿದೆ ಅನ್ನೋದಾದರೆ, ನೀವು ಆ ದೀಪದ ಜಾಗ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಕದಲಿಸಲು ಹೋಗಬೇಡಿ. ನೀವು ನಿಧಾನವಾಗಿ ಒಂದು ಚಮಚದ ಸಹಾಯದಿಂದ ಆ ಎಣ್ಣೆಯನ್ನು ನೀವು ಒಂದು ತೆಗೆದಿಟ್ಕೊಂಡು ಅದನ್ನು ನೀವು ಯಾರು ತುಳಿಯದೆ ಇರುವಂಥ ಜಾಗಗಳಿಗೆ ಹಾಕಿ. ಮತ್ತೊಂದು ಸಲ ಅದು ದೀಪಕ್ಕೆ ಹಾಕಲು ಹೋಗಬೇಡಿ. ಅದು ಸೋರಿರ್ತದಲ್ವ, ಮತ್ತೊಂದು ಸಲ ನಾವು ದೀಪಕ್ಕೆ ಹಾಕಬಾರ್ದು. ಸೊ ಆ ಕಾರಣಕ್ಕೆ ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಅದನ್ನು ಹಾಕಿಬಿಡಿ. ಇಷ್ಟು ನೀವು ಮಾಡಬೇಕಾಗಿರುವಂಥದ್ದು. ಮತ್ತು ಹೊಸವರು ತುಂಬಾ ದಗದಗಾಗಿ ಉರಿಸ್ತಾರೆ. ಸೊ ಆ ಕಾರಣಕ್ಕೆ ಈ ಎಲ್ಲ ಟಿಪ್ಸ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ತುಂಬ ಭಯಪಡುವುದಂತೇನಿಲ್ಲ.
ನೀವು ಜೋಪಾನವಾಗಿ ಅದನ್ನು ನೋಡಿಕೊಂಡ್ರೆ ಅದು ದೀಪ ಸಹ ತುಂಬ ಚೆನ್ನಾಗೇ ಉರಿಯುತ್ತೆ, ಹಾಗೆ ಎಣ್ಣೆ ಸಹ ಒಂದು ಸೋರಲ್ಲ. ಸೊ ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಖಂಡ ದೀಪದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಟಿಪ್ಸನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗಿದೆ ನಾನು ಭಾವಿಸ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.